ಇನ್ನು ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಜೋರಾಗಿದೆ ಬಣಬಡಿದಾಟ. ನಾಯಕರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ವರಿಷ್ಠರು ಫೇಲ್ ಆದ್ರ? ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಜೋರಾಗಿದೆ ಬಣಬಡಿದಾಟ. ಯಾಕೆ ಅಂತ ಹೇಳಿದ್ರೆ ರಾಜ್ಯದ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯುವಲ್ಲಿ ವರಿಷ್ಠರು ಫೇಲ್ ಆಗ್ತಾ ಇದ್ದಾರಾ? ರಾಜ್ಯ ಬಿಜೆಪಿಯಲ್ಲಿ 1 ವರ್ಷದಿಂದ ಭಿನ್ನಾಭಿಪ್ರಾಯ ಇದೆ, ಅಸಮಾಧಾನ ಇದೆ, ಮುಸ್ಕಿನ ಗುದ್ದಾಟ ಇದೆ, ಬಣಬಡಿದಾಟ ಇದೆ. ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ 2 ಟೀಮ್ ಆಗಿರುವಂತದ್ದು. ಒಂದ್ ಕಡೆ ವಿಜೇಂದ್ರ ಟೀಮು, ಮತ್ತೊಂದು ಕಡೆ ಯತ್ನಾಳ್ ಅವರ ಟೀಮ್. ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ಹೈಕಮಾಂಡ್ ಸೈಲೆಂಟ್ ಆಗಿದ್ದಿದ್ದು ಯಾಕೆ? ಈ ಪ್ರಶ್ನೆ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರಲ್ವಾ, ಅಲ್ಲಿಂದ ರಾಜ್ಯ ಬಿಜೆಪಿಯಲ್ಲಿ 2 ಟೀಮ್ ಆಗಿರುವಂತದ್ದು. ವಿಜೇಂದ್ರ ಅವರ ಮಾತನ್ನ ಬಿಜೆಪಿಯ ಹಿರಿಯ ನಾಯಕರು ಕೇಳಲ್ಲ ಅಥವಾ ಕೇಳ್ತಾ ಇಲ್ಲ ಅಂತ ಒಂದು ಆರೋಪ. ಹಿರಿಯ ನಾಯಕರು ಏನ್ ಹೇಳ್ತಾರೆ, ವಿಜೇಂದ್ರ ಅವರು ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ಅವರು ಸಂಘಟನಾತ್ಮಕ ವಿಚಾರಗಳಲ್ಲಿ ಏಕಮುಖವಾಗಿ ಏಕಚಕ್ರಾಧಿಪತಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ತಾರೆ, ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ನಮ್ಮನ್ನು ಒಂದೇ ಒಂದು ಮಾತು ಕೇಳೋದಿಲ್ಲ, ಅವರು ಅನಾನುಭವಿ ಅಂತ ಹೇಳಿ ಒಂದಿಷ್ಟು ಆರೋಪಗಳಿರುವಂಥದ್ದು. ಹೀಗೆಲ್ಲ ಮುಂದುವರಿತಾ ಇರುವಂಥದ್ದು. ಈ ಬಣಬಡಿದಾಟಗ ಬೀದಿಗೆ ಬಂದು ಈಗ ದೆಹಲಿ ಕೂಡ ತಲುಪಿದೆ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಸೈಲೆಂಟ್ ಆಗಿತ್ತು ಹೈಕಮಾಂಡ್? ಇದರ ನಡುವೆ ಯತ್ನಾಳ್ ಅವರ ನಡೆಯ ಬಗ್ಗೆ ಒಂದಿಷ್ಟು ಅನುಮಾನಗಳು ಮತ್ತು ಒಂದಿಷ್ಟು ಕುತೂಹಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯತ್ನಾಳ್ ಮೇಲೆ ಈಗಲೂ ಕೂಡ ಸಾಕಷ್ಟು ಕೇಂದ್ರ ಸಚಿವರ ಒಲವಿದೆಯಂತೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ಅಭಯ ಕೂಡ ಅವರ ಮೇಲೆ ಇರಬಹುದು. ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ತಂದೆ ಯಡಿಯೂರಪ್ಪನವರ ಬಲ ಇದೆ, ಇದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಜೊತೆಗೆ ವಿಜೇಂದ್ರ ಜೊತೆ BS ಯಡಿಯೂರಪ್ಪನವರ ಆಪ್ತರು ಕೂಡ ನಿಂತಿದ್ದಾರೆ. ಇದು ವಿಜೇಂದ್ರ ಅವರ ತಾಕತ್ತು. ವಿಜೇಂದ್ರ ಅವರ ಬಣದಲ್ಲಿ ಬಿಜೆಪಿಯ ಮಾಜಿ ಶಾಸಕರು ಕೂಡ ಗುರುತಿಸ್ಕೊತಾ ಇದ್ದಾರೆ. ಆದ್ರೆ ಈ ಡೋಂಟ್ ಕೇರ್ ಅಂತ ಯತ್ನಾಳ್ ಅವರು ವಾಗ್ದಾಳಿಯನ್ನ ನಡೆಸ್ತಾ ಇರೋದು ಯಾಕೆ? ಈ ಹಿಂದೆ ಕೇಂದ್ರ ಸಚಿವರಾಗಿದ್ದವರು, ಈ ಹಿಂದೆ ಕೇಂದ್ರದಲ್ಲಿ ಸಚಿವರಾಗಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಇವರು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾರೆ ವಿಜೇಂದ್ರ ವಿರುದ್ಧ, ಪದೇ ಪದೇ ಯಡಿಯೂರಪ್ಪನವರ ವಿರುದ್ಧ ಆರೋಪವನ್ನ ಮಾಡ್ತಾರೆ. ಬಿಜೆಪಿಯಲ್ಲಿ ಏನೂ ಸರಿ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ, ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾರೆ, ಅಧ್ಯಕ್ಷರ ವಿರುದ್ಧವೇ ಮಾತನಾಡ್ತಾರೆ ಅಂತ ಹೇಳಿದ್ರೆ ಇವರ ಹೇಳಿಕೆಯಿಂದ ಅಥವಾ ಇವರ ನಡೆ ಹಿಂದೆ ಯಾರಾದರೂ ಇದ್ದಾರಾ ಅಂತ ಹೇಳಿದ್ರೆ BL ಸಂತೋಷ್ ಅವರ ಹೆಸರು ಕೇಳಿ ಬರುತ್ತೆ. BL ಸಂತೋಷ್ ಅವರ ಅಭಯ ಅಥವಾ ಕೃಪಾಶೀರ್ವಾದ ಇವ್ರ ಮೇಲೆ ಇರಬಹುದು. ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಈ ಸೀನಿಯರ್ ಲೀಡರ್ಸ್ ಅಂತ ಇದ್ದಾರಲ್ವಾ ಬಿಜೆಪಿಯಲ್ಲಿ, ಈ ಕೇಂದ್ರದಲ್ಲಿ ಸಚಿವರಾಗಿರುವಂತದ್ದು, ಕೇಂದ್ರದಲ್ಲಿ ಸಂಸದರಾಗಿರುವಂತಹ ಒಂದಿಷ್ಟು ಬಿಜೆಪಿಯ ನಾಯಕರು ಯತ್ನಾಳ್ ಅವರ ಪರವಾಗಿದ್ದಾರೆ ಅನ್ನುವ ಮಾಹಿತಿ. ಯಾಕೆ ಅಂತ ಹೇಳಿದ್ರೆ ಯತ್ನಾಳ್ ಅವರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಬಿಜೆಪಿಯ ಸಂಸದರು ನೇರವಾಗಿ JP ನಡ್ಡಾ ಅವರ ಜೊತೆ ಮಾತನಾಡಿದ್ರಂತೆ. ಯತ್ನಾಳ್ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಬಾರದು. ಯಾಕೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರ ಪ್ರಭಾವ ಇದೆ, ಅವರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ, ಹೀಗಾಗಿ ಯತ್ನಾಳ್ ವಿರುದ್ಧ ಕ್ರಮ ತೆಗೆದುಕೊಂಡಿಲ್ಲ ಅಂತ ಗೊತ್ತಾಗ್ತಾ ಇರುವಂತದ್ದು. Ashwavega English News. Coming soon. Your channel, your voice, your trust.